ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಗಳು. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 29ನೆಯ ವಾಕ್ಯ. ನಿನ್ನ ಬಲಗಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬಿಸಾಟು ಬಿಡು. ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತ ಅವಯವಗಳಲ್ಲಿ ಒಂದು ಹೋಗುವುದು ನಿನಗೆ ಹಿತವಲ್ಲವೇ? ಕರ್ತನಲ್ಲಿ ಪ್ರಿಯರೇ, ನಾವು ಓದಿಕೊಂಡಂತೆ ಈ ವಾಕ್ಯ ಭಾಗದಲ್ಲಿ ನಮ್ಮ ಕಣ್ಣು ಬಹಳ ಮುಖ್ಯವಾದಂಥದ್ದು. ನಾವು ನೋಡುವುದರ ಮೂಲಕವಾಗಿ ಅನೇಕ ಪಾಪಗಳು ನಮ್ಮ ಹೃದಯದಲ್ಲಿ ಸೇರುವಂಥದ್ದಾಗಿದೆ. ಹಾಗಾಗಿ ನಾವು ನೋಡುವಾಗ ನಮ್ಮ ಆ ಒಂದು ದೃಷ್ಟಿ ತಪ್ಪಾಗಿದ್ದರೆ ಅದರ ಮೂಲಕವಾಗಿ ನಾವು ಪಾಪಕ್ಕೆ ಬೀಳ್ತೇವೆ. ಪಾಪವು ನಮ್ಮನ್ನ ಮರಣಕ್ಕೆ ನಡೆಸುವಂಥದ್ದಾಗಿದೆ. ಆದುದರಿಂದ ನಮ್ಮನ್ನ ಪಾಪಕ್ಕೆ ಪ್ರೇರೇಪಿಸುವಂತ ಯಾವುದೇ ಸಂಗತಿಗಳನ್ನಾಗಲಿ ನಾವು ಅದನ್ನ ನೋಡದೇ ಇರಬೇಕು ಎಂಬುದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಉಪದೇಶವಾಗಿದೆ. ಆದರೆ ಆ ರೀತಿಯಾಗಿ ನಮಗೆ ಜೀವಿಸುವುದಕ್ಕೆ ನಮಗೆ ಸಾಧ್ಯವಾಗದಂತ ಒಂದು ಸ್ಥಿತಿಯಲ್ಲಿದ್ದೇವೆ. ಯಾಕೆಂದರೆ ನಮ್ಮಲ್ಲಿ ಪಾಪವಿದೆ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಪಾಪಗಳನ್ನು ಪರಿಹರಿಸುವುದಕ್ಕಾಗಿ ತನ್ನ ಪ್ರಾಣವನ್ನು ಶಿಲುಬೆಯಲ್ಲಿ ಕೊಟ್ಟು ಸಮಾಧಿ ಮಾಡಲ್ಪಟ್ಟು 3ನೇ ದಿನ ಜೀವಂತನಾಗಿ ಎದ್ದಿರುವುದರಿಂದ ನಾವು ಆತನಲ್ಲಿ ನಂಬುವಾಗ ಈ ರೀತಿಯಾದಂಥ ಬಲವಾದ ಪಾಪದಿಂದ ನಮ್ಮನ್ನು ಬಿಡಿಸುವುದಕ್ಕೆ ದೇವರು ಶಕ್ತನಾಗಿದ್ದಾನೆ, ನಮಗೆ ಬಲವನ್ನು ಕೊಡುವವನಾಗಿದ್ದಾನೆ. ಹಾಗಾಗಿ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ನಮ್ಮನ್ನ ಬಲವಾಗಿ ಆಳುವಂತ ಪಾಪದ ಕಾರ್ಯಗಳಿಂದ ನಾವು ಬಿಡುಗಡೆ ಹೊಂದೋಣ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಮತ್ತು ನೀವು ಕೂಡ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಪಾಪದ ಬಲದಿಂದ ಬಿಡುಗಡೆ ಹೊಂದಬೇಕೆಂಬುದೇ ನಮ್ಮ ಪ್ರಾರ್ಥನೆ.